ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಿನಿಮಾ ಪ್ರಪಂಚದ ಅತಿ ದೊಡ್ಡ ಮತ್ತು ಬಹುನಿರೀಕ್ಷಿತ ಸುದ್ದಿ ಹೊರಬಿದ್ದಿದೆ. ಹೌದು, ನೀವು ಸರಿಯಾಗಿ ಊಹಿಸಿದ್ದೀರಿ. ಕಳೆದ 7 ವರ್ಷಗಳಿಂದ ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿದ್ದ ಆ ಕ್ಷಣ ಅಂತಿಮವಾಗಿ ಬಂದಿದೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ಯಂಗ್ ಸೆನ್ಸೇಷನ್ ವಿಜಯ್ ದೇವರಕೊಂಡ ಅಲಿಯಾಸ್ ವಿರೋಶ್ ಅಂತಿಮವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇಷ್ಟು ದಿನ ತಮ್ಮ ಪ್ರೀತಿಯನ್ನು ಜಗತ್ತಿನ ಕಣ್ಣಿನಿಂದ ಮುಚ್ಚಿಟ್ಟಿದ್ದ ಈ ಜೋಡಿ ಇವತ್ತು ಅಧಿಕೃತವಾಗಿ ಒಂದಾಗಿದ್ದಾರೆ. ಈ ಮದುವೆ ಎಲ್ಲಿ ನಡೆಯಿತು, ಯಾರೆಲ್ಲ ಬಂದರು, ಮದುವೆಯ ಸಂಪ್ರದಾಯಗಳೇನು ಮತ್ತು ಮುಖ್ಯವಾಗಿ ಅವರು ಶೇರ್ ಮಾಡಿದ ಫೋಟೋಸ್ಗಳು ಹೇಗಿವೆ, ಇದೆಲ್ಲರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾವು ನಿಮಗೆ ನೀಡ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹೌದು ಸ್ನೇಹಿತರೆ, ಈ ಥರ ಜೋಡಿಯ ಮದುವೆ ನಡೆದಿದ್ದು ರಾಜಸ್ಥಾನದ ಐತಿಹಾಸಿಕ ನಗರ ಉದಯಪುರದಲ್ಲಿ. ಅಲ್ಲಿನ ಐಷಾರಾಮಿ ITC ಮೊಮೆಂಟಸ್ ರೆಸಾರ್ಟ್ನಲ್ಲಿ ಇಂದು ಅಂದರೆ ಇವತ್ತು 26 ಫೆಬ್ರವರಿ 2026ರಂದು ಅತ್ಯಂತ ಆಪ್ತರ ಸಮ್ಮುಖದಲ್ಲಿ ಇವರಿಬ್ಬರು ಮದುವೆಯಾಗಿದ್ದಾರೆ. ಮದುವೆ ಸಮಾರಂಭ ತುಂಬನೇ ಖಾಸಗಿಯಾಗಿತ್ತು. ಅಂದರೆ ಕೇವಲ ಕುಟುಂಬ ಸದಸ್ಯರು ಮತ್ತು ಕೆಲವು ಆಪ್ತ ಸ್ನೇಹಿತರಿಗೆ ಮಾತ್ರ ಆಹ್ವಾನವಿತ್ತು. ಈ ಮದುವೆಯ ವಿಶೇಷತೆವೇನೆಂದರೆ ಇಬ್ಬರು ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಅತೀವ ಗೌರವ ನೀಡಿದ್ದಾರೆ. ವಿಜಯ್ ಅವರು ತೆಲುಗು ಪರಂಪರೆ ಮತ್ತು ರಶ್ಮಿಕಾ ಅವರು ಕೋಡವ ಹಿಂದೂ ಮೂಲವನ್ನು ಗೌರವಿಸಲು 2 ವಿಭಿನ್ನ ವಿಧಿವಿಧಾನಗಳ ಮೂಲಕ ಮದುವೆ ನೆರವೇರಿದೆ. ಇಂದು ಮುಂಜಾನೆ ತೆಲುಗು ಹಿಂದೂ ಸಂಪ್ರದಾಯದಂತೆ ಮದುವೆ ಶಾಸ್ತ್ರಗಳು ನಡೆದರೆ ಸಂಜೆ ಕೂಡವ ಹಿಂದೂ ಸಂಪ್ರದಾಯದಂತೆ ಮತ್ತೊಂದು ವಿವಾಹ ಸಮಾರಂಭ ನಡೆಯಲಿದೆ. ಮತ್ತು ಸ್ನೇಹಿತರೆ, ಇಡೀ ಜಗತ್ತು ಕಾಯುತ್ತಿದ್ದ ಆ ಕ್ಷಣ ಕೆಲವೇ ನಿಮಿಷಗಳ ಹಿಂದೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ತಮ್ಮ ಮದುವೆ ಫೋಟೋಸ್ಗಳನ್ನು ಶೇರ್ ಮಾಡಿದ್ದಾರೆ. ಆ ಫೋಟೋಸ್ಗಳನ್ನು ನೋಡಿದರೆ ಯಾರು ಕೂಡ ದೃಷ್ಟಿ ಹಾಕೋ ಹಾಗಿಲ್ಲ. ಇಬ್ಬರ ಮುಖದಲ್ಲೂ ಅನ್ಲಿಮಿಟೆಡ್ ಖುಷಿ, ನಗು ಮತ್ತು ಪರಸ್ಪರರ ಮೇಲಿರುವ ಅಪಾರ ಪ್ರೀತಿ ಎದ್ದು ಕಾಣುತ್ತಿದೆ. ಅಲ್ಲದೆ ರಶ್ಮಿಕಾ ಮಂದಣ್ಣ ಅವರು ಎಮೋಷನಲ್ ಆಗಿದ್ದಾರೆ, ಕಣ್ಣೀರು ಕೂಡ ಹಾಕಿದ್ದಾರೆ. ರಶ್ಮಿಕಾ ಅವರು ಕೋಡವ ಸಂಪ್ರದಾಯದ ಕೆಂಪು ಸೀರೆಯಲ್ಲಿ ಕಂಗೊಳಿಸುತ್ತಿದ್ದರೆ ವಿಜಯ್ ಅವರು ಶ್ವೇತವರ್ಣದ ಸಾಂಪ್ರದಾಯಿಕ ಉಡುಪಿನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದಾರೆ. ಫೋಟೋದ ಜೊತೆಗೆ ಅವರು ಬರೆದ ಕ್ಯಾಪ್ಷನ್ ಕೂಡ ಅಷ್ಟೇ ವೈರಲ್ ಆಗ್ತಾ ಇದೆ. ಕ್ಯಾಪ್ಷನ್ ಏನಪ್ಪಾ ಅಂದರೆ, ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದಗಳೊಂದಿಗೆ ನಾವು ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಷ್ಟು ದಿನ ನೀವು ನಮಗೆ ನೀಡಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಂದು ಬರೆದುಕೊಂಡಿದ್ದಾರೆ. ಈ ಫೋಟೋ ಶೇರ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಲಕ್ಷಾಂತರ ಲೈಕ್ಸ್, ಕಮೆಂಟ್ಗಳು ಹರಿದು ಬಂದಿವೆ. ಅಭಿಮಾನಿಗಳು ಈ ಜೋಡಿಗೆ ಶುಭಾಶಯಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಈ ಜೋಡಿಯ ಪ್ರೇಮ ಕಥೆ ಶುರುವಾಗಿದ್ದು ಇವತ್ತಲ್ಲ, ನಿನ್ನೆಯಲ್ಲ. ಬರೋಬ್ಬರಿ 7 ವರ್ಷಗಳ ಹಿಂದೆ ಗೀತಾ ಗೋವಿಂದಂ ಸಿನಿಮಾದ ಸೆಟ್ನಲ್ಲಿ ಮೊದಲ ಬಾರಿಗೆ ಭೇಟಿಯಾದಾಗ ಇವರ ನಡುವೆ ಸ್ನೇಹ ಚಿಗುರಿತು. ಆ ಸಿನಿಮಾದಲ್ಲಿ ಇವರ ಕೆಮಿಸ್ಟ್ರಿ ನೋಡಿ ಅಭಿಮಾನಿಗಳು ಫಿದಾನೆ ಆಗ್ಬಿಟ್ಟಿದ್ರು. ನಂತರ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಇವರ ಜೋಡಿ ಮೋಡಿ ಮಾಡಿತ್ತು. ಅಲ್ಲಿಂದಲೇ ಇವರಿಬ್ಬರು ಪ್ರೀತಿಸುತ್ತಿದ್ದಾರೆ ಎಂಬ ಊಹಾಪೋಹಗಳು ಶುರುವಾದವು. ಆದರೆ ಇಷ್ಟು ವರ್ಷಗಳ ಕಾಲ ಇಬ್ಬರು ತಮ್ಮ ಸಂಬಂಧದ ಬಗ್ಗೆ ಎಲ್ಲಿಯೂ ಕೂಡ ತುಟುಪಿಟ್ಟುಕೊಂಡಿರಲಿಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗೆಲ್ಲ ನಾವು ಕೇವಲ ಒಳ್ಳೆ ಸ್ನೇಹಿತರು ಎಂದು ಹೇಳಿ ತಪ್ಪಿಸ್ಕೊಳ್ತಾ ಇದ್ರು. ಆದರೆ ಅಭಿಮಾನಿಗಳು ಮಾತ್ರ ಸುಮ್ಮನೆ ಇರ್ತಾ ಇರಲಿಲ್ಲ. ಇಬ್ಬರು ಒಂದೇ ಸ್ಥಳದಲ್ಲಿ ಇದ್ದ ರಜೆ ಫೋಟೋಗಳನ್ನು ಶೇರ್ ಮಾಡಿದಾಗ, ಒಂದೇ ರೀತಿಯ ಟೋಪಿ ಧರಿಸಿದಾಗ ಅಭಿಮಾನಿಗಳು ಅದನ್ನು ಪತ್ತೆ ಹಚ್ಚಿ ಸಂಭ್ರಮಿಸ್ತಾ ಇದ್ರು. ಕಳೆದ ವರ್ಷ ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಅವರ ಹೈದರಾಬಾದ್ನ ಮನೆಯಲ್ಲಿ ದೀಪಾವಳಿ ಆಚರಿಸಿದ ಫೋಟೋ ವೈರಲ್ ಆದಾಗ ಇವರ ಮದುವೆಯ ಸುದ್ದಿ ಮತ್ತಷ್ಟು ಖಚಿತವಾಗಿ ಅಂತಿಮವಾಗಿ ಮದುವೆಯ ಕೆಲವು ದಿನಗಳ ಮುನ್ನ ಅವರು ಅಧಿಕೃತವಾಗಿ ತಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ಇದನ್ನು ವಿರೋಶ್ ಮದುವೆ ಎಂದು ಘೋಷಿಸಿದರು. ವಿರೋಶ್ ಅಂದ್ರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಅಂತ ಅರ್ಥ. ಈಗ ಮದುವೆಯಾಗಿದೆ. ಮುಂದೇನು ಅಂದರೆ ವರದಿಗಳ ಪ್ರಕಾರ ಈ ನವಜೋಡಿ ಹೈದರಾಬಾದ್ನಲ್ಲಿ ಭವ್ಯವಾದ ರಿಸೆಪ್ಷನ್ನ ಇದೇ ಮಾರ್ಚ್ 4ಕ್ಕೆ ಹಮ್ಮಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಬಂದಿದೆ. ಈ ಸಮಾರಂಭದಲ್ಲಿ ದಕ್ಷಿಣ ಭಾರತದ ಮತ್ತು ಬಾಲಿವುಡ್ನ ಪ್ರಮುಖ ತಾರೆಯರು ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತು ಇನ್ನೊಂದು ಸುದ್ದಿ ಏನಂದರೆ, ಮದುವೆಯ ನಂತರ ಇವರಿಬ್ಬರು ಸಿನಿಮಾಗಳಲ್ಲಿ ಮತ್ತೆ ಸಕ್ರಿಯರಾಗುತ್ತಾರೆ. ಅಷ್ಟೇ ಅಲ್ಲ, ಈ ವರ್ಷದ ಕೊನೆಯಲ್ಲಿ ಬಿಡುಗಡೆಯಾಗಿರುವ ಹೊಸ ಸಿನಿಮಾವೊಂದರಲ್ಲಿ ಇವರಿಬ್ಬರು ಮತ್ತೆ ಒಟ್ಟಿಗೆ ನಟಿಸಲಿದ್ದಾರೆ ಎಂಬ ಸುದ್ದಿ ಇದೆ. ಏನೇ ಆಗಲಿ, 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅಂತಿಮವಾಗಿ ಒಂದಾಗಿರುವ ಈ ಸುಂದರ ಜೋಡಿಗೆ ನಮ್ಮ ಚಾನಲ್ ಕಡೆಯಿಂದ ಹಾಗೂ ಎಲ್ಲ ಅಭಿಮಾನಿಗಳಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಿಮಗೆ ಈ ಮದುವೆ ಬಗ್ಗೆ ಏನನ್ಸುತ್ತೆ, ವಿರೋಶ್ ಜೋಡಿ ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.